ಕೇಳೋಳಿದೆ, ನಿಮ್ಮ ಜರ್ನಿನೇ ಒಂದು ಸ್ಫೂರ್ತಿ. ಒಂದು ಪ್ರೊಡಕ್ಷನ್ ಹೌಸಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕರೆ ಸಾಕು ಅಂತ ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ಟವ್ರು ಎಲ್ರಿಗೂ ಕೂಡ ಒಂದು ಹಪಾಪಿ ಇರುತ್ತೆ. ಅಲ್ಲಿಂದ ಒಂದು ಪ್ರೊಡಕ್ಷನ್ ಶುರು ಮಾಡೋ ಜರ್ನಿ ಇದೆಯಲ್ಲ, ಅದು ತುಂಬ ಇನ್ಸ್ಪಿರೇಷನ್ ಆಗುತ್ತೆ. ಹೇಗೆ ಅನಿಸ್ತಿದೆ ಈ ಜರ್ನಿ ನಿಮಗೆ? ಐ ಥಿಂಕ್ ಎಲ್ಲರೂ ಸಾಮಾನ್ಯವಾಗಿ ಹೇಳೋದಿದ್ದೇನೆ, ನಾವು ನಡೆದು ಬಂದ ಹೆಜ್ಜೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ. ಯಾಕಂದರೆ ನಾನು ಫೇಸ್ ಮಾಡೋದನ್ನ ನೀವು ಫೇಸ್ ಮಾಡಲ್ಲ, ನೀವು ಫೇಸ್ ಮಾಡೋದನ್ನ ಇನ್ನೊಬ್ರು ಫೇಸ್ ಮಾಡಲ್ಲ. ಸೊ ನಮ್ಮ ಜರ್ನಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೊಸದಾಗಿರುತ್ತೆ. ಆ್ಯಂಡ್ ಆ ಹೊಸದಾಗಿರುವಂಥ ಜರ್ನಿ ನಾವು ಹೊಸದು ಅಂತ ನೋಡಿದಾಗ ಏನಾಗುತ್ತೆ, ನಾವು ವೈಟ್ ಅಂತ ಅಂದ್ಕೊಂಡು ಹೋಗಿರ್ತೀವಿ, ಅಲ್ಲೆಲ್ಲೋ ಗ್ರೀನ್ ಕಾಣಿಸ್ಬಿಟ್ರೆ ಅಥವಾ ಬ್ಲ್ಯಾಕ್ ಕಾಣಿಸ್ಬಿಟ್ರೆ ನಾವು ಹೆದರ್ಕೊಂಡ್ಬಿಡ್ತೀವಿ. ಅದನ್ನು ನಾವು ಫೇಸ್ ಮಾಡುವಂಥ ಚಾಲೆಂಜ್ ಆಗುತ್ತೆ. ಸೊ ಅದನ್ನು ವೈಟಾಗಿ ಹೆಂಗೆ ಕನ್ವರ್ಟ್ ಮಾಡಬೇಕು, ಅಥವಾ ಗ್ರೀನ್ ಪರವಾಗಿಲ್ಲ ಅಂದ್ಕೊಂಡು ಹೋಗ್ಬೋದಾ, ಈಗ ಗ್ರೀನ್ ಮ್ಯಾಟ್ ಶೂಟ್ ಎಲ್ಲ ಮಾಡ್ತೀವಲ್ಲ, ಹಾಗೆ ಅಲ್ಲಿ ನಾವು ಏನು ಬೇಕಾದರೂ ಫಿಲ್ ಮಾಡ್ಕೋಬೋದು ಅಂತ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ಅದು ನಮ್ಮ ಟ್ಯಾಲೆಂಟ್ ಅಥವಾ ನಮ್ಮ ಒಂದು ಏನಂತಾರೆ ಒಂದು ಕೆಪಾಸಿಟಿ ಮೇಲೆ ನಿಂತಿರುತ್ತೆ. ಸೊ ನಾನು ಕಂಡಿದ್ದು ಕನಸೆಲ್ಲನೂ ರೆಡ್ ಕಾರ್ಪೆಟೇನೆ. ಸೊ ಹಾಗಾಗಿ ಆ ರೆಡ್ ಕಾರ್ಪೆಟ್ ಮೇಲೆ ಎಷ್ಟು ಹೆಜ್ಜೆ ಮೇಲೆ ನನ್ನನ್ನು ಹತ್ಸೋದಕ್ಕೆ ಸಾಧ್ಯನೋ ಜನ ಅಷ್ಟು ಪ್ರೀತಿ ಕೊಟ್ಟು ನನ್ನನ್ನು ಹತ್ತಿಸ್ತಾ ಇದ್ದಾರೆ. ಸೊ ಇವತ್ತಿಲ್ಲಿ ಬಂದು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಎಲ್ಲೋ ನಿಮ್ಮಂಥವ್ರು ನಮಗೆ ಕೊಟ್ಟಂಥ ಸಪೋರ್ಟ್ ಏನೇ ಅದಕ್ಕೆ ಕಾರಣ. ಸೊ ನಾನು ಮಾಡೋಂಥ ಪ್ರತಿ ಹೆಜ್ಜೆನಲ್ಲೂ ನಿಮ್ಮ ಸಪೋರ್ಟ್ ಇರಲಿ. ಬಟ್ ದ ಜರ್ನಿ ಹಿಂಗೆ ತಿರುಗಿ ನೋಡಿದಾಗ ನಿಜವಾಗ್ಲೂ ನಾನೇನಾ ಅಂತ ನನಗೆ ನಾನೇ ಕ್ವೆಶ್ಚನ್ ಮಾಡ್ಕೊಳ್ಳೋ ಅಷ್ಟು ಸರ್ಪ್ರೈಸಿಂಗ್ ಆಗಿದೆ. ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಸೆ ಎಲ್ಲರೂ ಅಂದರೆ ಕನಸು ಎಲ್ಲರೂ ಕಾಣ್ತಾರೆ, ಆಸೆ ಎಲ್ಲರೂ ಪಡ್ತಾರೆ. ಬಟ್ ಅದನ್ನು ನನಸು ಮಾಡ್ಕೊಳ್ಳೋದಿದೆಯಲ್ಲ, ಅದು ನಾನು, ನನ್ನ ಜೊತೆಯಲ್ಲಿರುವಂಥವ್ರು, ನಮ್ಮ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ಅದ್ರ ಜೊತೆಗೆ ನನ್ನ ಫ್ಯಾನ್ಸ್ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇವತ್ತೊಂದು ಒಳ್ಳೆ ಸ್ಟೇಜಲ್ಲಿ ನಿಂತಿದ್ದೀನಿ. ಆ್ಯಂಡ್ ಮುಂದೆ ಇನ್ನೊಂದು ಸ್ಟೇಜ್ ಹತ್ತೋದಕ್ಕೂ ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ಆಲ್ ಐ ವಿಶ್ ಇಸ್ ಜಸ್ಟ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಸಕ್ಸಸ್ಫುಲ್ ಜರ್ನಿ ಹೀಗೆ ಸಾಗ್ತಾ ಇರಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.